ನಮಸ್ಕಾರ ಗೆಳೆಯರೇ. ನಾನಿವತ್ತು UK ಬ್ರೇಕ್ಫಾಸ್ಟಿಗೆ ಗರಿಗರಿಯಾದ ರಾಗಿ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ರಾಗಿ ದೋಸೆನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನಾನಿವತ್ತು ಹೇಗೆ ಮಾಡಿಕೊಂಡೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ. ಇಲ್ಲಿ ನೀವು ನೋಡ್ಬೋದು, ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ 1 ಕಪ್ಪು. ಆಮೇಲೆ ನೀರು, ಕರ್ಡು ಅಂದರೆ ಯೋಗರ್ಟು, 1 ಟೇಬಲ್ ಸ್ಪೂನಷ್ಟು ರವೆ, ಚಿರೋಟಿ ರವೆ, ಹಾಗೆ ಇಲ್ಲಿ ಸ್ವಲ್ಪ ನನ್ನ ಹತ್ರ ಅಕ್ಕಿ ಹಿಟ್ಟಿತ್ತು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಶುಂಠಿ, ಇದು ಕ್ಯಾರೆಟು, ಮತ್ತು ಸ್ವಲ್ಪ ಜೀರಿಗೆ ಮತ್ತು ಶುಂಠಿನ ನಾನು ಗ್ರೇಟ್ ಮಾಡ್ಕೊಂಡಿದ್ದೀನಿ, ಅಂದರೆ ತುರ್ಕೊಂಡಿದ್ದೀನಿ. ಮತ್ತು ಈ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಕೂಡ ತುಂಬ ಚೆನ್ನಾಗಿ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು ಫ್ರೆಂಡ್ಸ್. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ನಾನು ಅಕ್ಕಿ ಹಿಟ್ಟು 1 ಸ್ಪೂನ್. ಏನಕ್ಕೆ ಅಕ್ಕಿ ಹಿಟ್ಟು ಚಿರೋಟಿ ರವೆ ಮಿಕ್ಸ್ ಮಾಡ್ಕೊತಿದ್ದೀನಿ ಅಂದರೆ ದೋಸೆ ಗರಿ ಹಾಕಿ ಬರಬೇಕಲ್ವ, ಅದಕ್ಕೋಸ್ಕರ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಸಣ್ಣ ಸ್ಪೂನಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಯೋಗರ್ಟ್ನ 1 ಸ್ಪೂನಷ್ಟು ಹಾಕೋತೀನಿ. ಸೊ ಹಿಟ್ಟು ಸ್ವಲ್ಪ ಜಾಸ್ತಿ ಇದೆಯಲ್ವಾ, ಹಾಗಾಗಿ ನಾವು ಇನ್ನೊಂದು ಸ್ಪೂನ್ನು ಕೂಡ ಹಾಕ್ಕೊಳ್ಳೋಣ. ಟೋಟಲ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಅಕ್ಕಿ ಇಟ್ಟಿದ್ರೆ ಸ್ವಲ್ಪ, ಅಂದರೆ 1 ಕಪ್ ರಾಗಿ ಇಟ್ಟಿದ್ರೆ 1/4 ಕಪ್ ಅಷ್ಟು ಅಕ್ಕಿ ಇಟ್ಟು 1 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡ್ರೆ ದೋಸೆ ಗರಿಯಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು. ಮತ್ತು ನೋಡ್ಬೋದು, ಇವಾಗ ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟು ಅಂದರೆ ಏನು ಲಮ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೀರಾ ಗಟ್ಟಿನೂ ಬೇಡ. ಈ ಹೋಟೆಲ್ಗಳಲ್ಲೆಲ್ಲ ರವೆ ದೋಸೆ ಮಾಡುವಾಗ ತುಂಬ ನೀರಾಗಿ ಹಿಟ್ಟು ಕಲಿಸ್ಕೊಂಡಿರ್ತಾರೆ. ಆ ಥರ ನಾವು ನೀರಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಈಗ ಇಲ್ಲಿ ಇದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಲ್ವ, ಇದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ನಾವು ರೆಸ್ಟ್ ಮಾಡಬೇಕು. ಅಂದರೆ ಇಮಿಡಿಯೇಟ್ಲಿ ಕಲಿಸಿದ ತಕ್ಷಣ ನಾವು ದೋಸೆ ಬಿಡೋಕ್ಕಾಗಲ್ಲ. ಒಂದು ಅರ್ಧ ಗಂಟೆ, ಅಟ್ಲೀಸ್ಟ್ ಒಂದು 10 ನಿಮಿಷನಾದರೂ ನಾವು ಸೈಡಲ್ಲಿ ಎತ್ತಿಡಬೇಕು. ಈಗ ನಾನು ಒಂದು 10 ನಿಮಿಷ ಇದನ್ನು ಹಾಗೆ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೆ ಬಿಡ್ತಾಯಿದ್ದೀನಿ. 10 ನಿಮಿಷ ಆಯಿತು. ಈಗ ಒಲೆ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಆಮೇಲೆ ಏನು ಅಂದರೆ ಸ್ವಲ್ಪ ನಮ್ಮ ಹತ್ರ ನಾನ್ ಸ್ಟಿಕ್ ಪ್ಯಾನ್ಗಳಿದ್ರೆ ಒಳ್ಳೆಯದು. ಯಾಕಂದರೆ ದೋಸೆ ಇನ್ಸ್ಟೆಂಟಾಗಿ ಮಾಡ್ತಿದ್ದೀವಲ್ವ, ಅಂದರೆ ಇದರಲ್ಲಿ ಪ್ಯಾನ್ ದೋಸೆ ತವಾದಲ್ಲಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನನ್ನ ಹತ್ರ ಪ್ಯಾನ್ ಇತ್ತು, ನಾನು ಇದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಟ್ರಿಕ್ ಏನು ಅಂದರೆ ಚೆನ್ನಾಗಿ ಕಾಯಬೇಕು ಹಂಚು. ಅಂದರೆ ಪ್ಯಾನು ಚೆನ್ನಾಗಿ ಕಾದಿದೆ, ಇವಾಗ ನಾನು ನೋಡಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಕೊಂಡು ಈಗ ನಾನು ದೋಸೆನ ಹಾಕ್ಕೊಳ್ಳೋಕ್ಕೆ ಮತ್ತೆ ಒಂದು ಸತಿ ದೋಸೆ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ದೋಸೆ ಹಾಕ್ತೀನಿ ಬನ್ನಿ. ಇಲ್ಲಿ ಇನ್ನೊಂದು ಟ್ರಿಕ್ ಏನು ಅಂದರೆ, ನಾವು ದೋಸೆನ ಈ ಥರ ಹಂಗೆ ಎಸಿತೀವಲ್ಲ, ಆ ಥರ ಉಯ್ದು ಬಿಡಬೇಕು. ಈಗ ಈ ಮಾಮೂಲಿ ದೋಸೆನ ಹಾಕ್ಬಿಟ್ಟು ನಾವು ಸ್ಪ್ರೆಡ್ ಮಾಡ್ತೀವಲ್ಲ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆ ಥರ ಮಾಡೋಕ್ಕೆ ಹೋದರೆ ಚೆನ್ನಾಗಿ ಬರಲ್ಲ. ಇದು 2ನೇ ಟಿಪ್. ಈಗ ಸ್ವಲ್ಪ ಹೊತ್ತು ಲೆಡ್ ಇಟ್ಬಿಟ್ಟು ಮುಚ್ಚೋಣ. ಇಲ್ಲಾಂದರೆ ಆ ಮೇಲ್ಗಡೆ ಆ ರಾಗಿ ಹಿಟ್ಟಿಂದು ಹಂಗಂಗೆ ರಾಗಿ ಹಿಟ್ಟು ಥರ ಕಾಣಿಸುತ್ತೆ. ಮುಚ್ಚಿದ್ರೆ ಕ್ಲೀನಾಗಿ ಈ ಥರ ಬೆಂದಿದೆ ಅಂತ ಕಾಣಿಸುತ್ತೆ ಫ್ರೆಂಡ್ಸ್. ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಇರಲಿ, ಮೇಲ್ಗಡೆ ಎಣ್ಣೆ ಥರ ಚೆನ್ನಾಗಿ ಆಗಲಿ ಅಂತ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಅದನ್ನು ತೆಗೆದೆ ಅಲ್ವಾ ಲಿಡ್ನ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ನೀರು ಆಗಿರುತ್ತೆ, ಸ್ವಲ್ಪ ಅದು ಡ್ರೈ ಆಗಲಿ ಅಂದ್ಬಿಟ್ಟೆ. ಈಗ ದೋಸೆ ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ದೋಸೆ. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ
ತಟ್ಟಂತ ದೋಸೆನ ಮಾಡ್ಬೋದು. ನನ್ನ ಚಾನಲ್ನ ಫಾಲೋ ಮಾಡಿ. ಹೀಗೆ ನಾನು